ಸುರೇಶ್ ಅಂತ ಸರ್. ಯಾವ್ರಿ? ನಮ್ದು ಬೆಳಗಾವಿ ರೀ. ಬೆಳಗಾವಿ ರೀ. ಬೆಳಗಾವಿ ಮಂದಿ ಬೆಂಗಳೂರಿಗೆ ಬಂದು ಈ ತರ ಇದ್ರೊಳಗಡೆ ಭಾಗವಹಿಸಿ ಎಲ್ಲೆಲ್ಲಿಂದ ಬರಕತ್ತಾರ ನೋಡ್ರಿ. ಏನು ಪ್ರಯೋಜನ ಇಲ್ಲ. ಬೇರೆ ನೀವ್ ಅಲ್ಲಿಂದ ಎಲ್ಲಿಗೆ ಬಂದ್ರಿ? ಬೇರೆ ಆಪ್ಷನ್ಸ್ ಇಲ್ಲ ನಮಗೆ. ಯಾಕಂದ್ರೆ ನಾವು ಸರ್ಕಾರ ಸಬ್ಜೆಕ್ಟ್ ಮಾಡ್ತೀರಿ. ನಮ್ದು ಹಿಸ್ಟ್ರಿ ಮಾಡ್ತೀವಿ ಸರ್. ನೀವ್ ಯಾವ ಸಬ್ಜೆಕ್ಟ್ ಹೇಳಿಲ್ಲ ನನಗೆ? ಕನ್ನಡ ಸಬ್ಜೆಕ್ಟ್. ಕನ್ನಡ ಸಬ್ಜೆಕ್ಟ್. ಹಿಸ್ಟ್ರಿ ನೀವು ಇತಿಹಾಸ ಹೇಳಿ ಸರ್. ಇತಿಹಾಸ ಹೇಳ್ತಾ ಇದೀವಿ. ಬಟ್ ನಮ್ ಇತಿಹಾಸ ನಮ್ಗೆ ಸರಿಯಾಗಿ ಗೊತ್ತಿರೋ ಪರಿಸ್ಥಿತಿ ತಂದಿಟ್ಬಿಟ್ಟಾರೆ ಗೌರ್ಮೆಂಟ್. ಯಾಕಂತಂದ್ರೆ ಏನಾಗಿದೆ ಅಂದ್ರೆ PU ಕಾಲೇಜಿನ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿ ಕಾಲ್ಫಾರ್ಮ್ ಆಗಿಲ್ಲ. ಈಗ ಎಲ್ಲ PU ಕಾಲೇಜ್ಗಳು ನಡೀತಾ ಇರೋದು ಅತಿಥಿ ಉಪನ್ಯಾಸಕರ ಮೇಲೆ ನಡೀತಾ ಇದಾವೆ. ಬಟ್ ಅತಿಥಿ ಉಪನ್ಯಾಸಕರಿಲ್ಲ ಅಂದ್ರೆ PU ಕಾಲೇಜ್ ಸರಿಯಾಗಿ ನಡೆಯಕ್ ಸಾಧ್ಯನೇ ಇಲ್ಲ. ಆದ್ರೆ ಅತಿಥಿ ಉಪನ್ಯಾಸಕರ ಬದುಕೆ ಈಗ ಏನಾಗೈತೆ ಅಂದ್ರೆ ಮೂರಾಬಟ್ಟಿ ಆಗಿ ಹೋಗ್ಬಿಟ್ಟೆ. ಯಾವ ರೀತಿ ಮೂರಾಬಟ್ಟಿ ಆಗೈತೆ ಅಂದ್ರೆ ಬರೋದು ಕೊಡೋದು 14,000 ರೂಪಾಯಿ. 14,000 ರೂಪಾಯಿನ 2 ತಿಂಗಳ ಅಥವಾ ಒಮ್ಮೆ 3 ತಿಂಗಳ ಹೋಗುತ್ತೆ. 2 ತಿಂಗಳ 3 ತಿಂಗಳ ಏನ್ ಮಾಡ್ಬೇಕು, ಜೀವನ ಫ್ಯಾಮಿಲಿ ಇರುವಂತ ಪರಿಸ್ಥಿತಿಗಳು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಾವು ಮಿನಿಮಮ್ ನಮಗೊಂದು ಬೆಂಬಲ ಮಿನಿಮಮ್ ಕೊಡ್ರಿ, ಒಂದು ಕನಿಷ್ಠ ವೇತನ ಕೊಡ್ರಿ ಅಂತ ಕೇಳ್ತಾ ಇದೀವಿ. ಆ ಕನಿಷ್ಠ ವೇತನ ಸರ್ಕಾರ ಯಾವುದೇ ರೀತಿ ನಮಗ ಬೆಳಗಾವಿಯಲ್ಲಿ ಕೊಡತ್ತಾರ ಸಂಬಳ 14,000 ಎಲ್ಲಾ ಕಡೆ ಕರ್ನಾಟಕದಲ್ಲಿ 14,000 ಅಷ್ಟೇ ಕೊಡ್ತಾರೆ ಸರ್. ಆದ್ರೆ 14,000 ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ. ಮಿನಿಮಮ್ ಕೊಡ್ಬೇಕಂತ ಕೇಳ್ತಾ ಇದೀವಿ. ಒಬ್ಬ ಗೊಂಡಿಗೆ ನಮ್ ಕೈ ಕಲ್ತಂತ ವಿದ್ಯಾರ್ಥಿ ಇವತ್ತು ಏನೇನೋ ತಗೊಳ್ತಾ ಇದ್ದಾನೆ, ಎಷ್ಟೆಷ್ಟು ಪಗಾರ ತಗೊಳ್ತಾ ಇದ್ದಾನೆ. ಅವ್ನು ನಮ್ ಕಡೆ ಬಂದಾಗ ಎಲ್ಲಾ ಚಲೋ ತಂಗಿ ಹೆಂಗ್ ಬೇಕಾದಂಗ ಇರುತ್ತೆ. ನಾವು ಅವ್ನ್ ಕಲಿಸಿ ನಾವು ಅದು 14,000 ರೂಪಾಯಿ ತಿಂಗಳಗಟ್ಲೆ ಕಾಯ್ಬೇಕು, ಅದು ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಸರ್ಕಾರದಲ್ಲಿ ಏನ್ ತಿಳೋದಂದ್ರೆ ಅತಿಥಿ ಉಪನ್ಯಾಸಕರನ್ನು ಸ್ವಲ್ಪ ನೋಡ್ರಿ. ಅವ್ರ ಮೇಲೇನೆ ಒಂದು PU ಮಹಾವಿದ್ಯಾಲಯಗಳು ನಡೆಯಾಗತ್ತಾವ. ಅವರ ಒಂದು ಶ್ರಮಕ್ಕೊಂದು ಏನೋ ನಿಮ್ ಕಡೆಯಿಂದ ಆದಷ್ಟು ನಮಗೊಂದು ಮಿನಿಮಮ್ ಕೇಳ್ತಾ ಇದೀವಿ. ನಾವೇನು 50,000 ಕೇಳ್ತಾ ಇಲ್ಲ, 1 ಲಕ್ಷ ಕೇಳ್ತಾ ಇಲ್ಲ. ಒಂದು ಕನಿಷ್ಠ ಒಂದು ಕನಿಷ್ಠ ಅದನ್ನು ಸ್ವಲ್ಪ, ಯಾಕಂದ್ರೆ ಬೇಡಿಕೆ ಇದೆ. ಅದಕ್ಕಾಗಿ ನಾವು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕಾಗ್ಲಿ ಸಂಬಂಧಪಟ್ಟಂತ ಶಿಕ್ಷಣ ಅಧಿಕಾರಿಗಳಿಗಾಗ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಮುಖ್ಯಮಂತ್ರಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಅತಿಥಿ ಉಪನ್ಯಾಸಕರನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಅವ್ರಿಗೆ ಸಿಗಬೇಕಾದಂತ ಒಂದು ಕನಿಷ್ಠ ವೇತನವನ್ನು ದಯವಿಟ್ಟು ಕೊಡ್ರಿ ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ಕೇಳಕ್ ಇಷ್ಟ. ನಿಮ್ಮ ಹೆಸರೇನು ಸರ್? ಸರ್, ನಮ್ಮ ಮಹೇಶ್ ಅಂತ ಹೇಳಿ ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂಥದ್ದು. ನಾವು ವಾಣಿಜ್ಯ ಶಾಸ್ತ್ರ ವಿಭಾಗದ ಅತಿಥಿ ಉಪನ್ಯಾಸಕರು, ಬಿಸಿನೆಸ್ ಸ್ಟಡೀಸ್ ಮತ್ತೆ ಅಕೌಂಟ್ಸ್. ಮತ್ತೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್, ವಾಣಿಜ್ಯ ವಿಭಾಗದಲ್ಲಿ ಸರ್ಕಾರ ಆದೇಶನ ಮಾಡಿದೆ ಸರ್. ಏನಂತ, ಒಬ್ಬ ಅತಿಥಿ ಉಪನ್ಯಾಸಕ 10 ಗಂಟೆಯಿಂದ 12 ಗಂಟೆ ಮಾತ್ರ ಬೋಧನೆ ಮಾಡಬೇಕು ಅಂತ. ಆದ್ರೆ ವಾಣಿಜ್ಯ ಶಾಸ್ತ್ರ ವಿಭಾಗದಲ್ಲಿ 20 ರಿಂದ 22 ಗಂಟೆ ದುಡಿಸ್ಕೊತಾ ಇದೆ ಸರ್ಕಾರ. ಆದೇಶ ಇದೆ. ಆದೇಶ ಇದ್ರೂ ಕೂಡ ನಮ್ಮ ಅಧಿಕಾರಿಗಳು ಅದನ್ನು ಸರಿಯಾದ ರೀತಿ ಪಾಲಿಸ್ತಾ ಇಲ್ಲ. ಅಲ್ಲ, ನೀವು ಮಲಗದೆ ಯಾವಾಗ? ಮತ್ತೆ ಮಲಗದೆ ಯಾವಾಗ ಅಂತ ಹೇಳಿದ್ರೆ ಅದು ನಿಮ್ಗೆ ಗೊತ್ತು. ನಾವು ಬೋಧನೆ ಮಾಡ್ತೀವಿ, ಬೋಧನೆ ಮಾಡಿದ ಮೇಲೆ ಈಗ 20 ಗಂಟೆ ವರ್ಕ್ ಮಾಡೋದೇ ಆಗುತ್ತೆ. ಅಲ್ಲಿಂದ ಬಂದು ಹೋಗೋದು ಬರೋದೇ ನಮಗೆ ಕೆಲಸ. ಆದ್ರೂ ನಮಗೆ ವೇತನ ಬರೀ 14,000 ರೂಪಾಯಿ ಇದೆ. ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವಾಣಿಜ್ಯ ಶಾಸ್ತ್ರದಲ್ಲಿ 2 ವಿಷಯ ಇರೋದ್ರಿಂದ 2 ವಿಷಯವನ್ನ ಒಬ್ಬನೇ ಉಪನ್ಯಾಸಕ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು. ಆ ಬೋಧನೆಯಲ್ಲಿ ವಿಷಯ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತ ಹೇಳಿದ್ರೆ ಸರ್ಕಾರ ಏನ್ ಆದೇಶ ಮಾಡಿದೆ ಆ ಆದೇಶವನ್ನ ಎಲ್ಲ ಜಿಲ್ಲೆಯ ಏನು ಉಪನಿರ್ದೇಶಕರಿದ್ದಾರೆ ಅದನ್ನ ಸರಿಯಾದ ರೀತಿ ಪಾಲಿಸಿ, ಅತಿಥಿ ಉಪನ್ಯಾಸಕರು 1 ವಿಷಯಕ್ಕೆ ಒಬ್ಬರಂತೆ 2 ವಿಷಯಕ್ಕೂ ಕೂಡ ಒಬ್ಬರನ್ನ ತಗೋಬೇಕು ಅಂತ ಆದೇಶವನ್ನ ಸರಿಯಾದ ರೀತಿ ಎಲ್ಲ ಅಧಿಕಾರಿಗಳು ಅದನ್ನ ಅಥವಾ ಉಪನಿರ್ದೇಶಕರು ಪಾಲಿಸಬೇಕು ಅಂತ ಹೇಳಿ ಒಂದು ಮನವಿ. ನನ್ನ ಹೆಸರು ಧರ್ಮೇಂದ್ರ ಅಂತ ಸರ್. ಯಾವ? ನಾವು ಹಾಸನದಿಂದ ಬಂದಿರೋದು. ಹಾಸನದಲ್ಲಿ ಅವರು? ನಮ್ದು ಆಲೂರು, ಹಾಸನ. ನಾವು ಸರ್ಕಾರಕ್ಕೆ ನಂದು ರಾಜ್ಯಶಾಸ್ತ್ರ. ಓ, ರಾಜ್ಯಶಾಸ್ತ್ರದ ಪಿತಾಮಹರು ಅರಿಸ್ಟಾಟಲ್. ಓಕೆ. ಈಗ ನಾವು ಹೇಗೆ ರಾಜ್ಯ ಸರ್ಕಾರದ ಬಗ್ಗೆ ನಾವು ಮಾತಾಡ್ತೀವಿ, ಹೇಗೆ ರಾಜ್ಯ ಹೇಗಿರ್ಬೇಕು, ಸರ್ಕಾರ ಹೇಗೆ ಆಡಳಿತ ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ. ಆದ್ರೆ ನಮ್ಮ ಸರ್ಕಾರವನ್ನ ಸರ್ಕಾರ ಗಮನಿಸ್ತಾ ಇಲ್ಲ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ. ರಾಜ್ಯಶಾಸ್ತ್ರದ ಲೆಕ್ಚರ್ನ ನೋವನ್ನ ರಾಜ್ಯ ಸರ್ಕಾರ ಗಮನಿಸ್ತಾ ಇಲ್ಲ. ಹೌದು. ಹಾಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಕನಿಷ್ಠ ಕೂಲಿ ಕಾಯ್ದೆಯ ವೇತನ ಜಾರಿ ಮಾಡಿ ನಮಗೆ 30,000ಕ್ಕೆ ಗೌರವಧನವನ್ನು ಹೆಚ್ಚಿಸಿ ಮತ್ತು ಸೇವಾ ಭದ್ರತೆಯನ್ನು ಕೊಡಿ. ಹಾಗೆ ಕೆಲವೊಂದು ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರು ಕೊರೋನಾ ಬಂದು ಸಾವನ್ನಪ್ಪಿದ್ರು. ಅವ್ರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಅವರಿಗೆ ಒಂದು ಇಡಿಗಂಟು ನಮಗೆ ಒಂದು ಇಡಿಗಂಟನ್ನ ನೀಡಿದ್ರೆ ಅವರ ಕುಟುಂಬಕ್ಕೆ ನಿರ್ವಹಣೆ ಆಗ್ತದೆ. ಅವರ ಮಕ್ಕಳು, ಅವರ ಹೆಂಡತಿ ಮಕ್ಕಳ ಜೀವನಕ್ಕೆ ಕಷ್ಟಕರ ಆಗ್ತಾ ಇದೆ. ಹಾಗಾಗಿ ಅವನ್ನ ನೀವು ಮೊದಲು ನಮ್ಮ ಗಮನ ಹರಿಸಿಕೊಂಡು ನಮ್ಮ ಸಮಸ್ಯೆಗಳಿಗೆ ನೀವು ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಮನವಿಯನ್ನ ಮಾಡ್ಕೋತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಗುರಪ್ಪ ಅಂತ ಹೇಳಿ, ಎಕನಾಮಿಕ್ಸ್ ಲೆಕ್ಚರರ್. ಓ, ಅರ್ಥಶಾಸ್ತ್ರ ಇಲ್ಲ, ಆಡಮ್ ಸ್ಮಿತ್ ಕಡೆಯವರು. ಹೇಳಿ ಸರ್. ಈಗ ನಮ್ದು ಇಷ್ಟ ಏನೆಲ್ಲ ಮಾತಾಡಿದ್ರು ನಮ್ಮ ಸ್ನೇಹಿತರು. ನಮ್ಮ ಪರಿಸ್ಥಿತಿ ಹೆಂಗಾಯ್ತು ಅಂತ ಹೇಳಿದ್ರೆ, ಇನ್ನೊಬ್ರ ಕೈಲಿ ಹೇಳ್ಕೊಳಕ್ ಕೂಡ ನಮಗೆ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದ್ ಶಾಪಿಂಗ್ ಹೋಗ್ಬೇಕು, ಒಂದ್ ಬಸ್ ಫೇರ್ ಕೊಡ್ಬೇಕು, ಒಂದ್ ಮನೆಗೆ ಒಂದ್ ಏನಾರು ಒಂದ್ ಒಳ್ಳೆ ಫರ್ನಿಚರ್ ಏನಾರು ತರಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯವ್ರು ನೋಡಿ ನಮ್ಮ ಲೆಕ್ಚರರ್ ಅಂತ ಭಾವನೆಗೆ ನಾವು ಬಂದ್ಬಿಟ್ಟಿದ್ವಿ.
ಆರ್ಥಿಕ ಶಾಸ್ತ್ರವನ್ನ ಅರ್ಥಶಾಸ್ತ್ರವನ್ನ ಮಾಡುವಂತ ಆ ಭಾವನೆಗೆ ನಾವು ನಮ್ಮ ಪ್ರಾಧ್ಯಾಪಕರಿಗೆ ಆರ್ಥಿಕವಾಗಿ ಕುಂದುಕೊರತೆ ಉಂಟಾಗಿದೆ. ಹೌದು, ತುಂಬಾ ಕ್ರಿಟಿಕಲ್ ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳಕ್ಕಾಗೋದಿಲ್ಲ. ವರ್ಷದಲ್ಲಿ ನಮ್ಗೆ ಕೇವಲ 8 ರಿಂದ 9 ತಿಂಗಳು ಮಾತ್ರ ಸಂಬಳ ಕೊಡ್ತಾರೆ. ಇನ್ನ 4 ತಿಂಗಳು ನಾವ್ ಎಲ್ಲಿಗೆ ಹೋಗ್ಬೇಕು? ಯಾರು ಕೆಲಸ ಕೊಡ್ತಾರೆ? ಕೊಡೋ ಸಂಬಳದವರು ತಿಂಗಳಿಗೆ